ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಅಳೆದು ತೂಗಿ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. 4 ಕ್ಷೇತ್ರಗಳಿಗೆ ಅಭ್ಯರ್ಥಿ ಪಟ್ಟಿಯನ್ನ ಘೋಷಣೆ ಮಾಡಿದೆ ಬಿಜೆಪಿ ಹೈಕಮಾಂಡ್. 28 ಕ್ಷೇತ್ರಗಳಲ್ಲಿ 24 ಕ್ಷೇತ್ರಗಳನ್ನ ಬಿಜೆಪಿ ಘೋಷಣೆ ಮಾಡಿದೆ. 24 ಕ್ಷೇತ್ರಗಳಲ್ಲಿ 12 ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದ್ದು ಯಾಕೆ? ಟಿಕೆಟ್ ಹಂಚಿಕೆಯಲ್ಲಿ ಹೈಕಮಾಂಡ್ ಲೆಕ್ಕಾಚಾರ ಏನು? ವಿಧಾನಸಭೆಯಲ್ಲಿ ಸೋತವರಿಗೂ ಟಿಕೆಟ್ ಸಿಕ್ಕಿದೆ, ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ವಿಧಾನಸಭೆ ಎಲೆಕ್ಷನ್ ನಲ್ಲಿ ಸೋತ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಕ್ಕಿದೆ. ಹಾಗಾದ್ರೆ ಹೈಕಮಾಂಡ್ ನ ಲೆಕ್ಕಾಚಾರ ಏನಾಗಿದೆ? ಸರ್ವೆ, ವೈಯಕ್ತಿಕ ವರ್ಚಸ್ಸು, ಟಿಕೆಟ್ ಸೀಕ್ರೆಟ್ ಏನು? ಹಾಗಾದ್ರೆ 6 ಬಾರಿ ಗೆದ್ದಿದ್ದ ಅನಂತಕುಮಾರ್ ಹೆಗಡೆಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ಗಳಿಗೆ ಟಿಕೆಟ್ ಮಿಸ್ ಆಗಿದ್ಯಾಕೆ? ನಳಿನ್ ಕುಮಾರ್ ಕಟೀಲ್ಗಿಲ್ಲ, ಶೋಭಾ ಕರಂದ್ಲಾಜೆ ಅವರ ಕ್ಷೇತ್ರ ಶಿಫ್ಟ್ ಆಗಿದೆ. ಅನಂತಕುಮಾರ್ ಹೆಗಡೆಗಿಲ್ಲ, ಪ್ರತಾಪ್ ಸಿಂಹಗಿಲ್ಲ. ಹೊಸ ಮುಖಗಳಿಗೆ ಮಣೆ ಹಾಕಿದೆ ಹೈಕಮಾಂಡ್. ವರ್ಕೌಟ್ ಆಗುತ್ತಾ ಕೇಸರಿ ಲೆಕ್ಕಾಚಾರ ಅನ್ನೋದು ಪ್ರಶ್ನೆ. ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಸ್ಪೆರಿಮೆಂಟ್ ಮಾಡಿ ಹೈಕಮಾಂಡ್ ಕೈ ಸುಟ್ಕೊಂಡಿತ್ತು. ಅತಿಯಾದ ಎಕ್ಸ್ಪೆರಿಮೆಂಟ್ ಭಾರಿ ಅಂತ ಅನಿಸ್ಕೊಳ್ತು ಹೈಕಮಾಂಡ್ ಪಾಲಿಗೆ. ಆದ್ರೆ ಈ ಬಾರಿ ಈ ಎಕ್ಸ್ಪೆರಿಮೆಂಟ್ ವರ್ಕೌಟ್ ಆಗುತ್ತಾ? ಈ ಬಾರಿ ಅಳೆದು ತೂಗಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಮಾಡಿದೆ. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನಿಸಿಕೊಂಡ ನಾಯಕರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಿದೆ ಅನ್ನೋದನ್ನ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಮಂಗಳ ಅಂಗಡಿ ಉಪಚುನಾವಣೆಯಲ್ಲಿ ಗೆದ್ದಿದ್ರು. ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಬಹಳ ಕಡಿಮೆ ಮಾರ್ಜಿನ್ ನಲ್ಲಿ ಮಂಗಳ ಅಂಗಡಿ ಗೆದ್ದಿದ್ರು. ಈ ಬಾರಿ ಅಂಗಡಿ ಫ್ಯಾಮಿಲಿಗೆ ಸಿಗುತ್ತೆ. ಒಂದು ಮಂಗಳ ಅಂಗಡಿ ಅಥವಾ ಅವರ ಮಗಳು ಶ್ರದ್ಧಾಗೆ ಸಿಗುತ್ತೆ ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದ್ವು. ಆದ್ರೆ ಜಗದೀಶ್ ಶೆಟ್ಟರ್ ವಾಪಸಾತಿ ಆಯ್ತು ಪಕ್ಷಕ್ಕೆ. ಅವರಿಗೆ ಲೋಕಸಭಾ ಟಿಕೆಟ್ ಕೊಟ್ಟೇ ಕೊಡ್ತೀವಿ ಅನ್ನೋ ಆಶ್ವಾಸನೆಯ ಜೊತೆ ಕರ್ಕೊಂಡ್ ಬಂದಿದ್ರು. ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಅನಂತಕುಮಾರ್ ಹೆಗಡೆ 3 ದಶಕಗಳ ಕಾಲ ಹಿಂದೂ ಫೈರ್ ಬ್ರ್ಯಾಂಡ್, ಜನಪ್ರಿಯತೆ ಇನ್ನೂ ಕಡಿಮೆಯಾಗಿಲ್ಲ. ಉತ್ತರ ಕನ್ನಡ ಭಾಗದಲ್ಲಿ ಇವತ್ತಿಗೂ ಜನಪ್ರಿಯ ನಾಯಕ. ಆದ್ರೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಕಳೆದ 3.5 ವರ್ಷದಿಂದ ಕ್ಷೇತ್ರದಲ್ಲಿ ಇನ್ಆಕ್ಟಿವ್ ಆಗಿದ್ರು. ಆರೋಗ್ಯದ ಸಮಸ್ಯೆಯೂ ಅವರನ್ನ ಕಾಡಿತ್ತು. ಜೊತೆಗೆ ರಾಜಕೀಯವಾಗೂ ಹೆಚ್ಚಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ. ವಿಧಾನಸಭಾ ಎಲೆಕ್ಷನ್ ನಲ್ಲೂ ಕೂಡ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಇಳಿದಿರಲಿಲ್ಲ. ಈಗ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮತ್ತೆ ಆಕ್ಟಿವ್ ಆಗಿದ್ರು. ಆದ್ರೆ ಅವರಿಗೆ ಟಿಕೆಟ್ ತಪ್ಪಿಸಿ ಕಾಗೇರಿಗೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಮಾಜಿ ಸಚಿವ ಸುಧಾಕರ್ ಸೋತಿದ್ರು. BN ಬಚ್ಚೇಗೌಡರ ಬದಲಿಗೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಕೆಲವು ತಿಂಗಳ ಹಿಂದೆನೆ ಡಾಕ್ಟರ್ ಸುಧಾಕರ್ ತಮ್ಮ ಕಾರ್ಯಕರ್ತರ ಜೊತೆ ಮಾತನಾಡುವಾಗ ಬಹಳ ಕಾನ್ಫಿಡೆಂಟ್ಲಿ ಹೇಳಿದ್ರು, ಈ ಬಾರಿ ಹೈಕಮಾಂಡ್ ನನಗೆ ಟಿಕೆಟ್ ಕೊಡುತ್ತೆ ಅಂತ. ಯಾವಾಗ ಅದು ವೈರಲ್ ಆಯ್ತು, ತಮ್ಮ ಮಾತನ್ನ ವಾಪಸ್ ತಗೊಂಡಿದ್ರು. ಕೊಡೋ ನಿರೀಕ್ಷೆ ಇದೆ, ಹಾಗಾಗಿ ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ, ಆದ್ರೆ ಹೈಕಮಾಂಡ್ ಅಂತಹ ಯಾವುದೇ ಭರವಸೆ ನನಗೆ ಕೊಟ್ಟಿಲ್ಲ ಅಂತ ಅಲ್ಲಿಗೆ ಯೂಟರ್ನ್ ತಗೊಂಡಿದ್ರು. ಆದ್ರೆ ಅಂತಿಮವಾಗಿ ಚಿಕ್ಕಬಳ್ಳಾಪುರ ಟಿಕೆಟ್ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೊಡಲಾಗಿದೆ. ಇನ್ನು ಮೈಸೂರು ಟಿಕೆಟ್ 2 ಬಾರಿಯ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಯದುವೀರ್ ರಾಜಕೀಯ ಎಂಟ್ರಿಯೊಂದಿಗೆ ಮೈಸೂರಿನ ಟಿಕೆಟ್ ಯದುವೀರ್ಗೆ ನೀಡಿದ್ದಾರೆ. ಅಂದ್ರೆ ಮೊದಲಿಗೆ ಅವರನ್ನ ಅಪ್ರೋಚ್ ಮಾಡಿದ್ರು. ಕಳೆದ ಬಾರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಜೊತೆ ಯದುವೀರ್ ಮಾತನಾಡ್ತಾ, ನಾನು ಅಪ್ರೋಚ್ ಮಾಡಿದ್ದೆ, ಅವರು ನನ್ನನ್ನ ಕೇಳಿದ್ರು, ಹಾಗಾಯ್ತು ಅಂತ. ಪ್ರತಾಪ್ ಸಿಂಹ ಅಲ್ಲದೆ ಬೇರೆ ಯಾರು ಅಂತ ಹುಡುಕಿದಾಗ ಯದುವೀರ್ ಅವರನ್ನ ಆಯ್ಕೆ ಮಾಡಿ ಅವರಿಗೆ ಟಿಕೆಟ್ ನೀಡಲಾಗಿದೆ. 2 ಬಾರಿಯ ಸಂಸದರು, ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರು ಉತ್ತರ ಸದಾನಂದ ಗೌಡ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಆರಂಭದಲ್ಲಿ ರಾಜಕೀಯ ನಿವೃತ್ತಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಯಾವಾಗ ಅಶ್ವಥ್ ನಾರಾಯಣ್ ಹೋಗಿ ಮನೆಯಲ್ಲಿ ಮಾತನಾಡಿದ್ರು, CT ರವಿ ಅವರ ಹೆಸರು ಬೆಂಗಳೂರು ಉತ್ತರದಲ್ಲಿ ಕೇಳಿ ಬರ್ತಾ ಇದ್ದಾಗ ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ್ ಅಲರ್ಟ್ ಆದ್ರು. ಸದಾನಂದ ಗೌಡ್ರನ್ನ ಹೋಗಿ ಮಾತನಾಡಿಸಿದಾಗ ವಾಪಸ್ ಸದಾನಂದ ಗೌಡ್ರು ಹೇಳಿದ್ರು, ಕಾರ್ಯಕರ್ತರು ನಾಯಕರು ನನ್ನ ಒತ್ತಾಯಿಸ್ತಾ ಇದ್ದಾರೆ, ಹಾಗಾಗಿ ನಾನು ಆಕಾಂಕ್ಷಿ ಅನ್ನೋ ಮಾತು ಹೇಳಿದ್ರು. ಆದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಅವರನ್ನ ತೆಗೆದುಕೊಂಡು ಬಂದು ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ನೀಡಲಾಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆಂಟಿ ಇನ್ಕಂಬನ್ಸಿ
ಕಾಡ್ತಾ ಇತ್ತು. ಮತ್ತೊಂದು ಕಡೆ ದೇವೇಂದ್ರಪ್ಪ ಅವರ ಬದಲಿಗೆ ಶ್ರೀರಾಮುಲು ಅವರಿಗೆ ಟಿಕೆಟ್ ನೀಡಲಾಗಿದೆ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಶ್ರೀರಾಮುಲು ಸೋತಿದ್ರು. ಮಾಜಿ ಡಿಸಿಎಂ ಸಚಿವರು ದೇವೇಂದ್ರಪ್ಪ ಅವರ ಬದಲಿಗೆ ಬಳ್ಳಾರಿಯಲ್ಲಿ ರಾಮುಲು ಅವರಿಗೆ ಟಿಕೆಟ್ ನೀಡಿದ್ದಾರೆ. ಈಗ 10 ಗಂಟೆ ಇನ್ನೇನು ಕಾರ್ಯಕ್ರಮ ಆರಂಭ ಆಗುತ್ತೆ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಬೆಂಗಳೂರಿನಲ್ಲಿ. ಜನಾರ್ದನ ರೆಡ್ಡಿ ಬಳ್ಳಾರಿಯಲ್ಲಿ ಹವಾ ಎಬ್ಬಿಸೋ ಸಾಧ್ಯತೆಗಳಿವೆ. ಬಿಜೆಪಿಗೆ ವಾಪಸ್ ಬರ್ತಾ ಇದ್ದಾರೆ. ಅದು ರಾಮುಲು ಅವರ ಎಲೆಕ್ಷನ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. GM ಸಿದ್ದೇಶ್ವರ್ ಅವರ ಬದಲಿಗೆ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಈ ಬಾರಿ ಟಿಕೆಟ್ ನೀಡ್ತಾ ಇದ್ದಾರೆ. ಎದುರುಗಡೆ ಪ್ರಭಾ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಅವರ ಪತ್ನಿ ಇದ್ದಾರೆ ಅಖಾಡದಲ್ಲಿ. ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಈ ಬಾರಿ ಕರಡಿ ಸಂಗಣ್ಣ ಟಿಕೆಟ್ ಮಿಸ್ ಆಗಿ ಗಳಗಳನೆ ಹತ್ರು ಕ್ಯಾಮರಾ ಮುಂದೆ, ಜನರ ಮುಂದೆ. ಡಾಕ್ಟರ್ ಬಸವರಾಜ್ ಅವರಿಗೆ ಕೊಪ್ಪಳದಿಂದ ಟಿಕೆಟ್ ನೀಡಲಾಗಿದೆ. ಇನ್ನು ಹಾವೇರಿ ಬಹಳ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದ ಸುದ್ದಿ. ಉದಾಸಿ ನನಗೆ ಇನ್ನು ಚುನಾವಣಾ ರಾಜಕಾರಣ ಬೇಡ ಅನ್ನೋ ಡಿಸಿಷನ್ ಅನ್ನ ಬಹಳ ಬೇಗ ತಗೊಂಡಿದ್ರು. ಆಗ್ಲೇ ಪೈಪೋಟಿ ಕಂಡು ಬಂದಿತ್ತು. BC ಪಾಟೀಲ್ ನನಗೆ ಬೇಕು ಅಂತ ಹೇಳಿದ್ರು. ಪ್ರಮುಖವಾಗಿ ಈಶ್ವರಪ್ಪ ಪುತ್ರ ಕಾಂತೇಶ್ ಲೋಕಸಭಾ ಚುನಾವಣೆ ಅಖಾಡ ಶುರು ಆಗ್ತಾ ಇದ್ದ ಹಾಗೆ ಕ್ಷೇತ್ರ ತಿರುಗೋದಕ್ಕೆ ಶುರು ಮಾಡಿದ್ರು. ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಯಾವಾಗ ಶೆಟ್ಟರ್ ಅವರ ಹೆಸರು ಎಂಟ್ರಿ ಆಯ್ತೋ ಬಸವರಾಜ ಬೊಮ್ಮಾಯಿ ನಾನು ಅಖಾಡದಲ್ಲಿ ಇದ್ದೀನಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತಿಳಿಸ್ಕೊಟ್ರು. ಹಾವೇರಿಯ ಟಿಕೆಟ್ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಕ್ಕಿದೆ. ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಕ್ಷೇತ್ರ ನಿರಂತರವಾಗಿ ಗೆದ್ದುಕೊಂಡು ಬರ್ತಾ ಇದ್ರು. ಹಿಂದೂ ಫೈರ್ ಬ್ರ್ಯಾಂಡ್ ರಾಜ್ಯಾಧ್ಯಕ್ಷರಾಗಿದ್ದವರು. ಆದ್ರೆ ಕ್ಷೇತ್ರದಲ್ಲಿ ಆಂಟಿ ಇನ್ಕಂಬನ್ಸಿ ಅವರನ್ನ ಕಾಡಿತ್ತು. ಅವರದ್ದೇ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಇವರು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಕಾರ್ಯಕರ್ತರಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು. ನಳಿನ್ ಕುಮಾರ್ ಕಟೀಲ್ ಅವರ ಹೆಸರನ್ನ ಉಳಿಸಿಕೊಳ್ಳೋ ಪ್ರಯತ್ನ ಅಂತಿಮ ಕ್ಷಣದವರೆಗೂ ನಡೆಯಿತು. ಅಂತಿಮವಾಗಿ ವಿರೋಧಗಳು ಹೆಚ್ಚಾಗಿದ್ರಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರಿಗೆ ಟಿಕೆಟ್ ಘೋಷಣೆಯಾಗಿದೆ. ತುಮಕೂರು ಕ್ಷೇತ್ರದಿಂದ ವಿ ಸೋಮಣ್ಣ, GS ಬಸವರಾಜ ಬದಲಿಗೆ ವಿ ಸೋಮಣ್ಣ ಅವರಿಗೆ ಅಖಾಡ ಒದಗಿಸಿಕೊಡಲಾಗಿದೆ. ಟಿಕೆಟ್ ಘೋಷಣೆಗೂ ಮುಂಚೆ ಒಂದಷ್ಟು ಅಸಮಾಧಾನ ಹೊರಹಾಕ್ತಾ ಇದ್ರು ಸೋಮಣ್ಣ ಅವರು. ಆದರೆ ಹೈಕಮಾಂಡ್ ಜೊತೆ ಮಾತನಾಡದ ಮೇಲೆ ಎಲ್ಲವೂ ಕ್ಲಿಯರ್ ಆಯಿತು. ತುಮಕೂರಿನಿಂದ ವಿ ಸೋಮಣ್ಣ ಅವರು ಕಣಕ್ಕೆ ಇಳಿತಾ ಇದ್ದಾರೆ ಈ ಬಾರಿ. ಇನ್ನು ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಅವರ ನಂತರ S ಬಾಲರಾಜ್ ಅವರಿಗೆ ಸ್ಥಾನ ನೀಡಲಾಗಿದೆ. ಟಫ್ ಫೈಟ್ ಇರುತ್ತೆ ಬಿಜೆಪಿಯ ಪಾಲಿಗೆ. ಶ್ರೀನಿವಾಸ್ ಪ್ರಸಾದ್ ಬಹಳ ಜನಪ್ರಿಯ ನಾಯಕ, ಸಮುದಾಯದ ಬಲ ಇದೆ. ಆದ್ರೆ ಈಗ ಅವರ ಬದಲಿಗೆ S ಬಾಲರಾಜ್ಗೆ ಟಿಕೆಟ್ ನೀಡಿದ್ದಾರೆ. ಚಾಮರಾಜನಗರದಿಂದ ಯಾರಿಗೆ ಟಿಕೆಟ್? ಸುನಿಲ್ ಬೋಸ್ಗೆ ಸಿಗತ್ತಾ? ಮಹದೇವಪ್ಪ ಅವರ ಪುತ್ರ. ಟಫ್ ಫೈಟ್ ಇರುವ ಕ್ಷೇತ್ರ ಚಾಮರಾಜನಗರ. S ಬಾಲರಾಜ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಹಾಗಾದ್ರೆ ಈ ಬಾರಿಯ ಅಖಾಡ ಹೇಗಿರುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಮಾಡಿದ್ದಾರೆ. ಬಿಜೆಪಿ ಕಳೆದ ಬಾರಿಯ ಲೋಕಸಭಾ ಎಲೆಕ್ಷನ್ ನಲ್ಲಿ ಪೀಕ್ ನಲ್ಲಿ ಇತ್ತು. 2019ರ ಎಲೆಕ್ಷನ್ ನಲ್ಲಿ 25 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿತ್ತು. ಒಂದು ಇಂಡಿಪೆಂಡೆಂಟ್ ಆಗಿ ಸುಮಲತಾ ಗೆದ್ದುಕೊಂಡಿದ್ರು, ಇನ್ನೊಂದು JDSನ ಪರವಾಗಿ ಪ್ರಜ್ವಲ್ ಗೆದ್ದುಕೊಂಡಿದ್ರು, ಇನ್ನೊಂದು ಕಾಂಗ್ರೆಸ್ ಪಾಲಿಗೆ ಕೇವಲ ಒಂದೇ ಒಂದು ಕ್ಷೇತ್ರ ಆಗಿತ್ತು, ಅದು ಬೆಂಗಳೂರು ಗ್ರಾಮಾಂತರ ಆಗಿತ್ತು. 25 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿರೋದ್ರಿಂದ ಈಗ ಆ ಕ್ಷೇತ್ರಗಳನ್ನ ಶತಾಯಗತಾಯ ಉಳಿಸ್ಕೊಳ್ಬೇಕಾದ ಒತ್ತಡ ಇದೆ. ಆದ್ರೆ ಕಾಂಗ್ರೆಸ್ ಪಾಲಿಗೆ ಹಂಗಲ್ಲ. ಈಗ ಎಷ್ಟು ಸಿಕ್ಕಿದ್ರೂ ಬೋನಸ್ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಸದ್ಯಕ್ಕಂತೂ ಸರ್ವೆಗಳು ಕಡಿಮೆ ಹೇಳ್ತಾ ಇದೆ. ಆದ್ರೆ ಕ್ಷೇತ್ರಗಳಿಗೆ ಹೋದಾಗ 8ರಿಂದ 10 ಕಡೆ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸರ್ವೆಗಳು ಹೇಳ್ತಾ ಇವೆ 3ರಿಂದ 4 ಅಂತ, ಕೆಲವೊಂದು ಸರ್ವೆ 3 ಅಂತ ಹೇಳ್ತಾ ಇವೆ. ಆದರೆ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಡಾಗ್ತಾ ಇದೆ ಪ್ರತಿಯೊಂದು ಕ್ಷೇತ್ರವೂ ಕೂಡ. ಕೇವಲ ಬಿಜೆಪಿಯ ಬೇಸ್ ಇರುವ ಕ್ಷೇತ್ರಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಜಿದ್ದಾಜಿದ್ದಿನ ಫೈಟ್ ಇರುತ್ತೆ. ಹಾಗಾದ್ರೆ ಈ ಬದಲಾವಣೆಯಿಂದ ಬಿಜೆಪಿಗೆ ಆಗೋ ಲಾಭ ನಷ್ಟಗಳೇನು, ಕಾಂಗ್ರೆಸ್ಸಿಗೆ ಆಗೋ ಲಾಭ ನಷ್ಟಗಳೇನು, ಈ ಇಬ್ಬರ ನಡುವೆ JDSನ ಪಾಲೇನಿರುತ್ತೆ? ಯಾಕೆಂದ್ರೆ ಒಕ್ಕಲಿಗ ವೋಟ್ಸ್ ಪ್ರಬಲವಾಗಿ JDS ಜೊತೆಗೆ ಇವತ್ತಿಗೂ ಇದೆ. ಒಂದು ವೇಳೆ ಹಳೆ ಮೈಸೂರು ಭಾಗದಲ್ಲಿ
JDS ವೋಟ್ಗಳು ಬಿಜೆಪಿಗೆ ಶಿಫ್ಟ್ ಆಗುತ್ತಾ, ಕಾಂಗ್ರೆಸ್ಗೆ ಶಿಫ್ಟ್ ಆಗುತ್ತಾ, ಯಾರ ಲಾಭ ಯಾರಿಗಾಗುತ್ತೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಶ್ಲೇಷಕರಾದ ಶಂಕರ್ ಶೆಟ್ಟರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಶಂಕರ್ ಶೆಟ್ಟರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ನಮ್ಮ ವಿಶ್ಲೇಷಕರಿಂದ ಇವತ್ತಿನ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀನಿ. ಶಂಕರ್ ಶೆಟ್ಟರೆ, 12-13 ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ನೀಡಿಲ್ಲ ಬಿಜೆಪಿ. ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆಂಟಿ ಇನ್ಕಂಬನ್ಸಿನೂ ಕಾರಣ ಇದೆ. ಕೆಲವರು ನಿವೃತ್ತರಾಗಿದ್ದಾರೆ. ಸದಾನಂದ ಗೌಡರು ಕನ್ಫ್ಯೂಷನ್ ಅಲ್ಲಿದ್ರು. ಉದಾಸಿ ನಾನು ನಿಲ್ಲಲ್ಲ ಅಂತ ಹೇಳಿದ್ರು. ಶ್ರೀನಿವಾಸ್ ಪ್ರಸಾದ್ ಅವರು ನಿಲ್ಲಲ್ಲ. ಹಾಗಾಗಿ ಹಲವು ಬದಲಾವಣೆಗಳನ್ನ ಮಾಡ್ತಾ ಇದೆ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಈ ಬದಲಾವಣೆಗಳು ಹೆಂಗೆ ವರ್ಕ್ ಆಗುತ್ತೆ ಬಿಜೆಪಿಗೆ? ಈ ಬದಲಾವಣೆಗಳಲ್ಲಿ ಕೆಲವೊಂದು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಾಗ ಉಂಟು. ಆ್ಯಕ್ಚುಲಿ ಈಗ ಬಚ್ಚೇಗೌಡರು ಅವ್ರು ಬರುವಾಗಿಲ್ಲ. ಅದೇ ರೀತಿ ಬಸವರಾಜರು ತುಮಕೂರಿಂದ ಅವರಿಲ್ಲ. ಸಿದ್ದೇಶ್ವರ್ ತನಗೆ ಬೇಡ ಅಂತೇಳಿ ಹೆಂಡತಿ ಕೊಟ್ಟಿದ್ದಾರೆ. ಉದಾಸಿ ಅವರು ನನಗೆ ಎಲೆಕ್ಷನ್ ನಿಲ್ಲುವುದಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಕೆಲವರಿಗೆ ಆ್ಯಕ್ಚುಲಿ ಫೋರ್ಸಿಬಲ್ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಫೋರ್ಸಿಬಲ್ ಅಂದರೆ ನಿಮ್ಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ದಾರೆ. ಇದೊಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ಈ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಒಳ್ಳೆ ಸ್ಟ್ರಾಂಗ್, ನೀವು ಹೇಳಿದಾಗೆ ಸ್ಟ್ರಾಂಗ್ ಇರೋ ಕ್ಷೇತ್ರಗಳೇ ಮಾಡೋದು. ಪರ್ಟಿಕ್ಯುಲರ್ಲಿ ಕರಾವಳಿ ಭಾಗದಲ್ಲಿರೋ 3 ಕ್ಷೇತ್ರಗಳು, ಮಂಗಳೂರು, ಉಡುಪಿ, ಉತ್ತರ ಕನ್ನಡ. ಇದರಲ್ಲಿ ನೀವು ಯಾವ ಕ್ಯಾಂಡಿಡೇಟ್ಗೂ ಹಾಕಿದ್ರು ಆಲ್ಮೋಸ್ಟ್ ವಿನ್ ಆಗ್ತಾರೆ. ಈ ಎಕ್ಸ್ಪೆರಿಮೆಂಟ್ ಲಾಸ್ಟ್ ಟೈಮ್ SM ಎಲೆಕ್ಷನ್ ಮಾಡಿದ್ದಾರೆ ಕರಾವಳಿ, ಅದು ಸಕ್ಸಸ್ ಆಗಿದೆ. ಎಲ್ಲ ಉಡುಪಿ ಜಿಲ್ಲೆಯಲ್ಲಿ 3-4 ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ರೆ 4 ಜನ ವಿನ್ ಆಗಿದ್ದಾರೆ. ಏನಂದ್ರೆ ಅಲ್ಲೊಂದು ಸ್ಟ್ರಾಂಗ್ ಬೇಸ್ ಇತ್ತು, ಅಲ್ಲಿ ಸ್ಟ್ರಾಂಗ್ ಬೇಸ್ ಉಂಟು. ಹಾಗೆ ಈಗ ಬೆಂಗಳೂರು ಸಿಟಿಯಲ್ಲಿ ಆಲ್ಮೋಸ್ಟ್ ಮೂರು ಸಿಟಿಗಳು ಸೇಫ್ ಇದೆ. ಯಾವ 3-4 ವರ್ಷದಿಂದ ಸೇಮ್ ಇದು ಯಾವ ಕ್ಯಾಂಡಿಡೇಟ್ ನಿಲ್ಲಿಸಿದ್ರು ಎಲ್ಲ. ಪರ್ಟಿಕ್ಯುಲರ್ಲಿ ನಿಮ್ಮ ಬ್ಯಾಂಗ್ಳೂರು ನಾರ್ತ್ಗೆ ತಗೊಳ್ಳಿ, ಚಂದ್ರೇಗೌಡರನ್ನು ಕರ್ಕೊಂಡು ಬಂದರು, ಹೊರಗಿಂದ ವಿನ್ ಆದರು. ಕಡೆಗೆ ನಿಮ್ಮ ಸದಾನಂದ ಗೌಡರನ್ನು ಕರ್ಕೊಂಡು ಬಂದರು, ವಿನ್ ಆದರು. ಈ ಸಲ ಅದೇ ರೀತಿ ಶೋಭಾ ಕರಂದನ್ನು ಗೆಲ್ತಾರೆ, ಗೆಲ್ಲಿಸಬಹುದು ಧೈರ್ಯದಲ್ಲಿ. ಸೊ ಇದೆಲ್ಲ ನ್ಯಾಚುರಲ್. ಈ ಕೆಲವೊಂದು ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಚೇಂಜ್ ಮಾಡುವುದು ಸುಲಭ ಅಲ್ಲ. ಬಟ್ ಅವ್ರದ್ದೇನೋ ಲೆಕ್ಕಾಚಾರ ಮಾಡ್ಕೊಂಡು ಇದಾಗಿರ್ಬೋದು. ಇದರಲ್ಲಿ ಕೆಲವರಿಗೆ ಅಸಂತೋಷವೂ ಆಗಿದೆ. ಆ್ಯಕ್ಚುಲಿ ಇದಕ್ಕೆ ಕಾರಣಗಳುಂಟು. ಅಸಂತೋಷ ಪರ್ಟಿಕ್ಯುಲರ್ ಅಸಂತೋಷದವರಿಗೆಲ್ಲ ನಿಜವಾಗಿ ಆದರೆ ನಮಗೆ ನೋಡೋದಕ್ಕೆ ಹೈಯೆಸ್ಟ್ ಇದು ನೋಡೋದಾದರೆ ನಮಗೆಲ್ಲ ಸರ್ಪ್ರೈಸ್ ಬರೋದು 2 ಟಿಕೆಟ್ ಭಾರಿ ಮಿಸ್ ಆದ ಸರ್ಪ್ರೈಸ್ ಆಗ್ತದೆ. ಒಂದು ಪ್ರತಾಪ್ ಸಿಂಹಂದ್ ಆ್ಯಕ್ಚುಲಿ, ಮತ್ತೊಂದು ಮಂಗಳೂರು ನಳಿನ್ ಕುಮಾರ್. ಅವ್ರ ಮೇಲೆ ಅಂತ ಒಂದು ಅಲಿಗೇಷನ್ಸ್ ಇರಲಿಲ್ಲ. ಮತ್ತೆ ಒಂದೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಸುದ್ದಿ ತಗೊಂಡು ಬರ್ತೀನಿ. ವೀಕ್ಷಕರೇ, ಇವತ್ತು ಬೆಳಗ್ಗೆಯೂ ಕೂಡ ನಾವೀಗಾಗಲೇ ಮಾಹಿತಿ ನೀಡಿದ್ವಿ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಜೆಪಿಗೆ ಗರ್ವಾಪ್ಸಿ ಆಗ್ತಾ ಇದ್ದಾರೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ರೆಡ್ಡಿ ಸೇರ್ಪಡೆ ಆಗ್ತಾ ಇದ್ದಾರೆ. 1 ತಿಂಗಳ ಅಂತರದಲ್ಲಿ ವೈರುಧ್ಯಗಳು ಹೇಗೆ ಅಂದ್ರೆ, ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಿದ್ರು. ಕಾಂಗ್ರೆಸ್ ಬಗ್ಗೆ ಒಲವು ವ್ಯಕ್ತಪಡಿಸ್ತಾ ಇದ್ರು. ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾ ಇದ್ರು. ಅದಾದ ಮೇಲೆ ಕೆಲವೊಂದು ಬೆಳವಣಿಗೆಗಳಾದವು. ಡೆಲ್ಲಿಗೆ ಹೋದ್ರು, ಅಮಿತ್ ಶಾ ಅವರನ್ನ ಭೇಟಿಯಾದ್ರು. ಈಗ ಘರ್ವಾಪ್ಸಿ ಆಗ್ತಾ ಇರೋ ಲೈವ್ ವಿಜುವಲ್ಸ್ ಇವು. ನೀವೀಗ ನೋಡ್ತಾ ಇದ್ದೀರಾ. BSY ಇದ್ದಾರೆ, ವಿಜೇಂದ್ರ ಇದ್ದಾರೆ ವೇದಿಕೆಯಲ್ಲಿ. ಮಧ್ಯದಲ್ಲಿ ಜನಾರ್ದನ್ ರೆಡ್ಡಿ ಕೂತಿದ್ದಾರೆ. ಬಹಳ ವರ್ಷಗಳ ನಂತರ ಬಿಜೆಪಿ ಕಚೇರಿಯಲ್ಲಿ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಕೂತಿದ್ದಾರೆ ಪಕ್ಕದಲ್ಲಿ. ನೀವು ನೋಡ್ತಾ ಇದ್ದೀರಾ. ಅವರ ಮನಸ್ಸಲ್ಲೂ ಕೂಡ ಬಿಜೆಪಿ ಜೊತೆನಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿಯ ನಡುವೆ ಸ್ಟಿಲ್ ಪ್ರೆಸೆಂಟ್ಲಿ ಎಲ್ಲವೂ ಸರಿ ಇಲ್ಲ ಅಂತಲೇ ಇದೆ. CT ರವಿ ಅವರಿದ್ದಾರೆ, ಅಶ್ವಥ್ ನಾರಾಯಣ ಅವರಿದ್ದಾರೆ, ಮಹೋತ್ಸವದ ಸಮಯ ಆದ್ರೆ ಆನಂದ್ ಸಿಂಗ್ ಅವರಿದ್ದಾರೆ, ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ. ಸದ್ಯಕ್ಕೆ ಜನಾರ್ದನ ರೆಡ್ಡಿ ಬಿಜೆಪಿಗೆ ಬರ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯ ಲೋಕಸಭಾ ಚುನಾವಣೆ ಇದೆಯಲ್ಲ, ಇದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ. ವಿಲೀನ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಅಂತ ನಾವೆಲ್ಲರೂ ಕೂಡ ಸ್ವಾಗತವನ್ನ ಮಾಡೋಣ. ಶ್ರೀರಾಮುಲು ಅಖಾಡದಲ್ಲಿದ್ದಾರೆ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ. ಶಾಸಕರಾಗಿದ್ರು. ಬಳ್ಳಾರಿ, ಕೊಪ್ಪಳ ಸೇರಿದಂತೆ ಸುತ್ತಮುತ್ತಲ ಭಾಗದಲ್ಲಿ ಜನಾರ್ದನ ರೆಡ್ಡಿ ಅವರ ಒಂದು ಸ್ಟ್ರಾಂಗ್ ಹಿಡಿತಾ ಇದೆ. ನಾನು ಹಲವು ವರ್ಷಗಳ ಗೆಳೆತನ ಹಳಸಿತ್ತು. ಲೋಕಸಭಾ ವಿಧಾನಸಭಾ ಚುನಾವಣೆಯ ಎಲೆಕ್ಷನ್ ನ ಟೈಮ್ ನಲ್ಲಿ ನೀವು ನೋಡ್ತಾ ಇರಬಹುದು, ಜನಾರ್ದನ್ ರೆಡ್ಡಿ ಅವರ ಪತ್ನಿ ಜನಾರ್ದನ್ ರೆಡ್ಡಿ ಸ್ವತಃ ರಾಮುಲು ವಿರುದ್ಧ ಹರಿಹಾಯ್ದಿದ್ರು. ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ ಅವರನ್ನ ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಜನಾರ್ದನ ರೆಡ್ಡಿ ಬಿಜೆಪಿಗೆ ವಾಪಸ್ ಆಗ್ತಾ ಇದ್ದಾರೆ. ತಮಿಳುನಾಡಿನ ಸಹ ಉಸ್ತುವಾರಿಯಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರನ್ನು ಕೂಡ ನಾನು ಆಹ್ವಾನವನ್ನ ಮಾಡ್ತಾ ಇದ್ದೇನೆ. ದೇವೇಂದ್ರಪ್ಪ ಇಲ್ಲ ನಮ್ಮ ಬಳ್ಳಾರಿ MP ದೇವೇಂದ್ರಪ್ಪ ಅವರಿಗೂ ಕೂಡ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಾನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಕೊಡುವ ಮೂಲಕ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಾಲನ್ನ ಹಾಕುವ ಮೂಲಕ
ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಥಾಮಸ್ ಅವರು, ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಟಿ ಜಾನ್ ಅವರ ಸುಪುತ್ರರಾಗಿರ್ತಕ್ಕಂಥ ಥಾಮಸ್ ಅವರು ಅಧಿಕೃತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದ್ದಾರೆ. ನಮ್ಮ ಸುಧಾಕರ್ ರೆಡ್ಡಿ ಅವರು, ಪಿ.ಸಿ. ಮೋಹನ್ ಅವರು, ದೇವೇಂದ್ರಪ್ಪ ಅವರು, ಒಂದ್ಸಾರಿ ಜೋರಾಗಿ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಅವರಿಗೆ ಭಾರತ್ ಮಾತಾ ಕಿ, ವಿಜೇಂದ್ರ ಅವರಿಗೆ, ಜೆ.ಪಿ. ನಡ್ಡಾ ಅವರಿಗೆ ಭಾರತ್ ಮಾತಾ ಕಿ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ.ಪಿ. ನಡ್ಡಾ ಅವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ. ಇವತ್ತು ಎಲ್ಲರೂ ಕೂಡ ಚಪ್ಪಾಳಿಯೊಂದಿಗೆ ಸ್ವಾಗತ ಮಾಡಬೇಕು. ಕರ್ನಾಟಕ, ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆನಲ್ಲಿ ವಿಲೀನ ಆಗಿದೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮಾತಾಡಬೇಕಂತ ವಿನಂತಿಯನ್ನ ಮಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.